ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಚೆನ್ನಾಗಿದ್ದೀನಿ, ನೀವು ಸಹ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ. ಇಲ್ಲಿ ನಾನು ಗುಡ್ ಈವ್ನಿಂಗ್ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ನನ್ನ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನವರಾತ್ರಿಯ ಮೊದಲನೇ ದಿನದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ನಾನು ನವರಾತ್ರಿಯಲ್ಲಿ ಅಖಂಡ ದೀಪವನ್ನು, ನವರಾತ್ರಿ ಅಂತ ಹೇಳಿದ್ರೆ ರಾತ್ರಿ ಟೈಮೇನೆ ಪೂಜೆ ಮಾಡೋಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ರಾತ್ರಿ ಟೈಮೇನೆ ನಾನು ಈವ್ನಿಂಗಿಂದ ನನ್ನ ವ್ಲಾಗನ್ನು ಶುರು ಮಾಡಿದ್ದೀನಿ, ನೈಟು ಪೂಜೆ ಮಾಡೋದಕ್ಕೋಸ್ಕರ ಅಂಥೇಳಿ. ಹಾಗೆಯೇ ಅಖಂಡ ದೀಪ ಹಚ್ಚೋದಕ್ಕೋಸ್ಕರ ಇಲ್ಲಿ ನಾನು ಒಂದು ದೀಪವನ್ನು ಸಹ ತಂದಿದ್ದೀನಿ ಹೊಸದಾಗಿ. ದೀಪ ತಂದ ತಕ್ಷಣವೇ ಅದನ್ನು ಹಚ್ಚಬಾರ್ದು, ಹೊಸ ದೀಪ ಆಗಿರೋದ್ರಿಂದ ಅದನ್ನು ಒಂದು 3-4 ಅವರ್ ಆದ್ರೂ ನೀರಲ್ಲಿ ನೆನೆಸ್ಬಿಟ್ಟು ನಂತರ ಹಚ್ಚೋದ್ರಿಂದ ದೀಪ ಹಚ್ಚಿದ ನಂತರ ಎಣ್ಣೆ ಬಿಟ್ಕೊಳ್ಳುತ್ತಲ್ಲ, ಆ ರೀತಿಯಾಗಿ ಬಿಟ್ಕೊಳ್ಳಲ್ಲ. ಹಾಗಾಗಿ ತಂದ ತಕ್ಷಣವೇ ಅದನ್ನು ನಾನು ಅದು ಮುಳುಗುವಷ್ಟು ನೀರನ್ನು ಹಾಕಿ ಇಟ್ಟಿದ್ದೀನಿ. ಇವಾಗ ಸಾಯಂಕಾಲ ಸ್ನಾನದ ನಂತರ ನಾನು ಮೊದಲಿಗೆ ಪ್ರಸಾದವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆಗೆ ಕೂತಂತ ನಂತರ ಸ್ತೋತ್ರಗಳೆಲ್ಲ ಹೇಳ್ಕೊಳ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಪದೇ ಪದೇ ಎದ್ದು ಬರ್ತಾ ಇದ್ದರೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಫಸ್ಟು ರೆಡಿ ಮಾಡಿಟ್ರೆ ನಂತರ ನಮಗೆ ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂಥೇಳಿ ಫಸ್ಟ್ ನಾನಿಲ್ಲಿ ಪ್ರಸಾದವನ್ನು ರೆಡಿ ಮಾಡ್ತಾಯಿದ್ದೀನಿ. ನಾನಿವತ್ತು ದೇವರ ನೈವೇದ್ಯಕ್ಕೆ ತುಪ್ಪ ಮತ್ತು ಬೆಲ್ಲವನ್ನು ಯೂಸ್ ಮಾಡಿಕೊಂಡು ಸಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ರವೆ ಸಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು 1 ಲೋಟದಷ್ಟು ರವೆಯನ್ನು, ಸಣ್ಣ ರವೆಯನ್ನು ತಗೊಂಡಿದ್ದೀನಿ. ಚಿರೋಟಿ ರವೆ ಅಂತ ಹೇಳ್ತಾರಲ್ಲ ಅದನ್ನು ಹುರ್ಕೊಂಡು 1 ಲೋಟದಷ್ಟು, ನಂತರ ಅದೇ ಪ್ಯಾನ್ಗೆ 1-2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ದ್ರಾಕ್ಷಿ ಗೋಡಂಬಿಯನ್ನು ಹಾಕಿ ಹುರಿದು, ಮತ್ತು 1ಕ್ಕೆ 3ರಷ್ಟು ನೀರನ್ನು ಹಾಕಿ ಕುದಿಸಿ ಅದಕ್ಕೆ ಬೆಲ್ಲದ ಪೌಡರನ್ನು ಹಾಕಿ ನಂತರ ಮರಳಿದ ಮೇಲೆ ರವೆಯನ್ನು ಹಾಕಿ ಸಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಇಲ್ಲಿ ದೀಪವನ್ನು ನೀರಲ್ಲಿ ಇಟ್ಟಿದ್ದೆಲ್ಲ ನೆನೆಸಿ ಅದನ್ನು ಸಹ ತೆಗೆದು ಅದಕ್ಕೂ ಸಹ ಅರಿಶಿಣದಿಂದ ನಾನು ಎಲ್ಲದಕ್ಕೂ ಲೇಪನವನ್ನು ಮಾಡ್ಕೊಳ್ತಾ ಇದ್ದೀನಿ. ಡೈರೆಕ್ಟು ಅರಿಶಿನ ಅಂಟಿಸಿದ ನಂತರನೇ ನಾವು ದೀಪ ಹಚ್ಚೋಕ್ಕಾಗಲ್ಲ, ತೇವ ಇರುತ್ತೆ ಅಲ್ಲ. ಹಾಗಾಗಿ ಸ್ವಲ್ಪ ಒಂದು 10 ನಿಮಿಷನಾದ್ರೂ ಅಥವಾ ಒಂದು ಅರ್ಧ ಗಂಟೆನಾದ್ರೂ ಸ್ವಲ್ಪ ಅದನ್ನು ಆರೋದಕ್ಕೆ ಬಿಡೋಣ, ಡ್ರೈ ಆಗಲಿ ಅಂಥೇಳಿ ನಾನು ಇವಾಗಲೇ ಅದಕ್ಕೆ ಅರಿಶಿನವನ್ನು ಹಚ್ಕೊಳ್ತಾ ಇದ್ದೀನಿ. ಅರಿಶಿನವನ್ನು ಕಲಸೋವಂಥ ಸಂದರ್ಭದಲ್ಲಿ ಅದಕ್ಕೆ ಸ್ವಲ್ಪ ರೋಸ್ ವಾಟರನ್ನು ಬೇಕಾದರೆ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು. ರೋಸ್ ವಾಟರ್ ಇಲ್ಲ ಅಂತ ಹೇಳಿದ್ರೆ ಜಾವದ ಪೌಡ್ರ್ ಇದ್ದೇ ಇರುತ್ತೆ. ಜಾವದ ಪೌಡ್ರನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತಾಯಿಗೆ ಅಂತಲ್ಲ, ಯಾರಿಗಾದರೂ ಸಹ ಅಲ್ಲಿ ಒಂದು ಪ್ಲೇಸು ಸುಗಂಧ ಭರಿತವಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ಅಂಥೇಳಿ ಯಾವಾಗಲೂ ಸಾಮಾನ್ಯವಾಗಿ ಸುಗಂಧ ಭರಿತವಾದಂತಹ ವಸ್ತುಗಳನ್ನೇ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂಥೇಳಿ ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಾವು ದೀಪಕ್ಕೆ ಅರಿಶಿನವನ್ನು ಹಚ್ಕೋಬೋದು. ಇದಾದ ನಂತರ ನಾನಿಲ್ಲಿ ತಾಯಿ ಪಾದವನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ದೀಪವನ್ನು ಎಲ್ಲ ಹಚ್ಚುತ್ತೀನೋ ಅದ್ರ ಮುಂದೆ ಬೇಕಂತ ಹೇಳಿದ್ರೆ ಇವತ್ತು ವೈಟ್ ಕಲರ್ ಇರೋದ್ರಿಂದ ವೈಟ್ ಥೀಮಲ್ಲೇ ನೀವು ರಂಗೋಲಿಯನ್ನು ಬಿಡಿಸ್ಕೋಬೋದು. ನಾನು ಒಂದು ಥೀಮಿಗೋಸ್ಕರ ಅಂಥೇಳಿ ಇದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ವೈಟ್ ಕಲರ್ ರಂಗೋಲಿಯಲ್ಲೇ ತಾಯಿ ಪಾದವನ್ನು ಸಹ ಬಿಡಿಸ್ಕೊಳ್ತಾ ಇದ್ದೀನಿ. ಇದಾದ ನಂತರ ಇದಕ್ಕೆ ನಾನು ಸ್ವಲ್ಪ ಹೂಗಳಿಂದನೂ ಸಹ ಡೆಕೋರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಾಗಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಡೆಕೋರೇಷನನ್ನು ಮಾಡ್ಕೊಳ್ಳಿ. ಹಾಗೆ ನಿಮಗೆ ಯಾವ ರೀತಿ ಪೂಜೆ ಮಾಡೋದಕ್ಕೆ ಇಷ್ಟ ಆಗುತ್ತೋ, ಯಾವ ರೀತಿ ಅಲಂಕಾರ ಮಾಡೋದಕ್ಕೆ ಇಷ್ಟ ಆಗುತ್ತೋ ಆ ರೀತಿಯಾಗಿ ಅಲಂಕಾರವನ್ನು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮನಸ್ಸಿಗೆ ತೃಪ್ತಿ ಆಗೋ ರೀತಿ ಅಲಂಕಾರವನ್ನು ಮಾಡಿ, ಮನಸ್ಸಿಗೆ ತೃಪ್ತಿ ಆಗೋ ರೀತಿ ದೀಪವನ್ನು ಹಚ್ಚಿ. ಈಗ ಇದು ನನಗೆ ಎಷ್ಟು ಗೊತ್ತಿತ್ತೋ ಆ ರೀತಿಯಾಗಿ ನಾನು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ, ಮುಗೀತು. ಇದಾದ ನಂತರ ನಾನಿಲ್ಲಿ ಸಂಕಲ್ಪ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ.
ನಾನು ಮೊನ್ನೆನೇ ತಿಳಿಸಿದ್ದೆ ನವರಾತ್ರಿಯ ಉಪವಾಸದ ಬಗ್ಗೆ ಎಲ್ಲ. ಸಂಕಲ್ಪ ಪೂಜೆ ಅಂತ ಹೇಳಿದ್ರೆ ನೀವು ಏನು ಸಂಕಲ್ಪ ಇಟ್ಕೊಂಡು ದೀಪವನ್ನು ಹಚ್ತಾ ಇದ್ದೀರೋ, ಏನನ್ನು ಕೇಳ್ಕೊಳ್ತಾ ಇದ್ದೀರೋ ಆ ಸಂಕಲ್ಪವನ್ನು ಈ ರೀತಿ ನೀರಿನ ಮೂಲಕ, ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಥವಾ ಒಂದು ಸ್ವಲ್ಪ ಹೂವನ್ನು ಹಾಕಿ ತುಳಸಿ ಗಿಡದ ಹತ್ರನೋ ಅಥವಾ ಒಂದು ತಟ್ಟೆಗೆನೋ ಆ ಕೈಯಿನ ಮೂಲಕ ನಾವು ನೀರನ್ನು ಬಿಡಬೇಕು. ನೀರಿಗೆ ತುಂಬದೇ ಆದಂಥ ಒಂದು ಮಹತ್ವ ಇದೆ. ಇವಾಗ ಹಿಂದೆ ಎಲ್ಲ ನೋಡ್ತಾ ಇದ್ವಿ ಅಲ್ವಾ, ಯಾರಿಗಾದರೂ ಮಂತ್ರ ಸಿದ್ಧಿಯನ್ನು ಮಾಡಬೇಕು ಅಂತ ಹೇಳಿದ್ರೆ ಆ ನೀರಿನ ಮೂಲಕನೇ ಸಿದ್ಧಿಯನ್ನು ಕೊಡ್ತಾಯಿದ್ರು. ಗುರುಗಳು ಶಿಷ್ಯರಿಗೆ ಏನಾದರೂ ಕೊಡಬೇಕಂತ ಹೇಳಿದ್ರೆ ಆ ನೀರಿನ ಮೂಲಕನೇ ಕೊಡ್ತಾ ಇದ್ರಲ್ವ. ನೀರಿನಲ್ಲಿ ಆ ರೀತಿಯಾದಂಥ ಒಂದು ಎನರ್ಜಿ ಇರುತ್ತೆ ಅಂತೇಳಿ ಆ ಒಂದು ನಂಬಿಕೆಯಲ್ಲಿ ನಾವು ಸಂಕಲ್ಪನ ಈ ರೀತಿ ನೀರಿನ ಮೂಲಕ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನು 9 ದಿನಗಳ ಕಾಲ ನಾನು ಸಹ ಉಪವಾಸ ಇದ್ದು, ನಾನು ನೈಟ್ ಒಂದು ಟೈಮ್ ಮಾತ್ರ ಊಟ ಮಾಡ್ತೀನಿ, ಉಳಿದಿದ್ದ ಟೈಮಲ್ಲಿ ಉಪವಾಸ ಇರ್ತೀನಿ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನಸ್ಸಿಗೆ ಅದು ದೃಢವಾಗಿ ನಿಲ್ಲುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಸಂಕಲ್ಪವನ್ನು ಮಾಡ್ಕೊಳ್ಳೋದು. ಹಾಗೆ ಕೈಗೆ ಸಂಕಲ್ಪ ದಾರನೂ ಸಹ ನಾವು ಕಟ್ಕೋಬೋದು. ಕೆಲವ್ರಿಗೆ ಉಪವಾಸವನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಇರಲ್ಲ. ಹಾಗಾಗಿ ಕೈಗೆ ಒಂದು ದಾರವನ್ನು ಕಟ್ಟಿದ್ರೆ ಅದನ್ನು ನೋಡಿದಾಗೆಲ್ಲ ನಾನು ಈ ರೀತಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ ಅನ್ನೋದು ಸಹ ಅನಿಸುತ್ತೆ. ಹಾಗಾಗಿ ಕೈಗೆ ಸಂಕಲ್ಪ ದಾರವನ್ನು ಸಹ ಕಟ್ಕೋಬೋದು. ಮೊದಲಿಗೆ ಸಂಕಲ್ಪದಿಂದ ಏನು ಮಾಡಿ, ನೀವು ಪೂಜೆಯನ್ನು ಶುರು ಮಾಡಿ. ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಅಂದ್ಕೊಂಡಿದ್ದೀನಿ, ಇದನ್ನು ಮುಗಿಸ್ಬೇಕು ಅನ್ನೋದು ಒಂದು ಇದ್ದೇ ಇರುತ್ತೆ. ಹಾಗಾಗಿ ನಾನು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಮೊದಲಿಗೆ ಪೂಜೆಗೆ ನಂತರ ಅಲ್ಲಿ ಒಳಗಡೆ ಎಲ್ಲವನ್ನು ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಇಲ್ಲಿ ಹೊರಗಡೆ ದೀಪವನ್ನು ಹಚ್ಚಿ ಹೊಸ್ಲು ಪೂಜೆಯನ್ನು ಮಾಡಿ ಅದಾದ ನಂತರನೇ ನಾನು ದೇವ್ರ ಪೂಜೆಯನ್ನು ಮಾಡ್ತೀನಿ. ಯಾರನ್ನಾದ್ರೂ ಗೆಸ್ಟ್ ನಮ್ಮ ಮನೆಗೆ ಮುಖ್ಯ ದ್ವಾರದ ಮೂಲಕನೇ ಬರ್ತಾರೆ ಅಂತೇಳಿ ಮೊದಲಿಗೆ ಏನು ಮಾಡ್ತಕ್ಕಂಥದ್ದು, ಮುಖ್ಯ ದ್ವಾರವನ್ನು ಮನೆಯ ಹೊಸ್ತಿಲನ್ನು ನಾವು ಅರಿಶಿನ ಕುಂಕುಮಗಳನ್ನು ಹಚ್ಚಿ, ಅಂದರೆ ದೇವರನ್ನು ವೆಲ್ಕಮ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಂಕೇತವಾಗಿ, ಒಂದು ಪಾಸಿಟಿವ್ ವೈಬ್ಗೋಸ್ಕರ ನಾವು ಮೊದಲು ಫಸ್ಟು ಮನೆ ಬಾಗಿಲನ್ನ ಪೂಜೆ ಮಾಡಿ ಅದಾದ ನಂತರ ದೇವರಿಗೆ ದೀಪ ಹಚ್ತಕ್ಕಂಥದ್ದು. ಮುಂದೆ ತುಳಸಿ ಇಟ್ಕೊಂಡಿದ್ದು ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲು ತುಳಸಿಗೆ ಹಾಗೆ ಮನೆ ಬಾಗಿಲಿಗೆ ಎಲ್ಲದಕ್ಕೂ ಪೂಜೆ ಮಾಡಿ ಅದಾದ ನಂತರ ನೀವು, ಅಂದರೆ ಒಳಗಡೆ ಬಂದು ದೇವರು ಕೂತ್ಕೊಳ್ಳೋದು ಯಾರನ್ನಾದರೂ ಕರೆದ್ರೆ ಮೊದಲು ಬಾಗಿಲಿನಿಂದ ಬರ್ತಾರೆ ಅಂತೇಳಿ ಫಸ್ಟ್ ಅದನ್ನು ನಾವು ರೆಡಿ ಮಾಡಬೇಕು. ಅದಾದ ನಂತರ ಇಲ್ಲಿ ನಾನು ಬಾಗಿಲಿಗೂ ಸಹ ಇಲ್ಲಿ ಓಂಕಾರವನ್ನು ಬರಿತಾ ಇದ್ದೀನಿ. ಏನೋ ಇದು ನನ್ನ ಒಂದು ಅಭ್ಯಾಸ. ಅಮಾವಾಸ್ಯೆ ಹುಣ್ಮೆಗಳಲ್ಲೆಲ್ಲನೂ ಸಹ ನಾನು ಈ ರೀತಿಯಾಗಿ ಬರಿತಾ ಇರ್ತೀನಿ. ಹಾಗೆ ಪ್ರತಿ ಗುರುವಾರ ಶುಕ್ರವಾರಗಳಲ್ಲಿ ಯಾವಾಗಲೂ ಬರಿಬೇಕಂತಿಲ್ಲ. ನಿಮ್ಮ ಅಭ್ಯಾಸ ಯಾವಾಗ ಅದನ್ನು ಮಾಡ್ತೀವಿ ಅಂತಿರುತ್ತೋ ಆ ಟೈಮಲ್ಲಿ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇಲ್ಲಿ ಹೊರಗಡೆ ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿದ್ದಾಯಿತು. ನಂತರ ಇವಾಗ ದೇವ್ರ ಮನೆ ಹತ್ರನೂ ಸಹ ನಾನು ಅರಿಶಿನ ಕುಂಕುಮವನ್ನು ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಪದೇ ಎದ್ದು ಹೋಗೋ ಅಂಥದ್ದನ್ನೆಲ್ಲ ಮಾಡ್ಕೋಬೇಡಿ. ಯಾಕಂದರೆ ಒಂದು ಟೈಮು ನಾವು ಸ್ತೋತ್ರಗಳನ್ನೇನಾದರೂ ಹೇಳೋದಕ್ಕೆ ಕೂತ್ಕೊಂಡ್ರೆ ಮತ್ತೆ ಯಾವುದಕ್ಕೂ ಸಹ ಎದ್ದು ಹೋಗಂಗಿಲ್ಲ. ಹಾಗಾಗಿ ಪ್ರತಿಯೊಂದು ಕೆಲಸಗಳನ್ನು ಪೂಜೆಗೆ ಮೊದಲೇ ಮುಗಿಸಿ ಅದಾದ ನಂತರನೇ ಪೂಜೆಗೆ ಕೂತ್ಕೋಬೇಕಾಗುತ್ತೆ. ಅದಾದ ನಂತರ ಬಾಗಿಲಲ್ಲೂ ಸಹ ನಾನು ಹೂವಿನಿಂದ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ನಾನು ರಂಗೋಲಿಯನ್ನು ಬಿಡೋಕ್ಕಾಗಲ್ಲ, ಮತ್ತು ಇದು ಆಲ್ರೆಡಿ ಅಲ್ಲೇ ರಂಗೋಲಿ ಇರೋದ್ರಿಂದ ನಮಗೆ ಅದನ್ನು ತೆಗೆಯೋಕ್ಕೂ ಸಹ ಆಗಲ್ಲ. ಮತ್ತು ಮಕ್ಕಳಿರೋದ್ರಿಂದ ಅದನ್ನು ಒಂದು 5 ನಿಮಿಷನೂ ಇರೋದಕ್ಕೂ ಬಿಡಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಅಲ್ಲಿ ಆಲ್ರೆಡಿ ಪೇಂಟ್ ಇತ್ತು. ಹಾಗಾಗಿ ನಾನು ಹೂವಿನಿಂದ ಡೆಕೋರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಹೊರಗಡೆ ದೀಪ ಹಚ್ಚಿದ ನಂತರ ನಾವು ಒಳಗಡೆ ಹೋಗಿ ದೀಪ ಹಚ್ತಕ್ಕಂಥದ್ದು. ಹಾಗಾಗಿ ಫಸ್ಟು ನಾನು ಇಲ್ಲಿ ಹೂವಿನಿಂದ ಡೆಕೋರೇಷನನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹೂವೆಲ್ಲ ಇಟ್ಟಾದ ನಂತರ ದೇವ್ರ ಮನೆ ಹತ್ರನೂ ಸಹ ಹೂವನ್ನು ಹಾಕ್ತಾ ಇದ್ದೀನಿ. ಹಾಗೆ ಮನೆ ಬಾಗಿಲಿಗೂ ಸಹ ಗೆಜ್ಜೆ ಬತ್ತಿಯನ್ನು ಹಾಕ್ತಾ ಇದ್ದೀನಿ. ಮನೆ ಬಾಗಿಲಿಗೆ ನಾವು ಎಷ್ಟು ಅಲಂಕಾರವನ್ನು ಮಾಡ್ತೀವೋ, ಮನೆ ಮುಂಬಾಗಿಲನ್ನು ನಾವು ಎಷ್ಟು ಅಲಂಕಾರವಾಗಿ ಇಟ್ಕೊಳ್ತೀವೋ ಮನೆಯಲ್ಲಿ ಅಷ್ಟು ಪಾಸಿಟಿವ್ ವೈಬ್ಸು ನಮಗೆ ಸಿಗುತ್ತೆ. ಹಾಗೆ ಮನೆಯೆಲ್ಲವನ್ನು ಸಹ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀವೋ, ಎಷ್ಟು ದೀಪಗಳು ಬೆಳಗೋ ಥರ ನೋಡ್ಕೊಳ್ತೀವೋ ಅಷ್ಟು ಪಾಸಿಟಿವ್ ವೈಬ್ಸ್ಗಳು ನಮಗೆ ಸಿಗುತ್ತೆ. ಯಾವುದು ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ಏನನ್ನೂ ಸಹ ಮಾಡೋಕ್ಕಾಗಲ್ಲ. ನಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇದಾದ ನಂತರ ನಾನು ಮೊದಲಿಗೆ ಹೊಸಲು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹೊಸ್ಲ ಹತ್ರ ದೀಪವನ್ನು ಇಟ್ಟು ಅದಾದ ನಂತರ ನಾನು ಹೊಸ್ಲು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇ ದಿನ ಹಣ್ಣು ಕಾಯಿ ಎಲ್ಲವನ್ನು ಇಟ್ಟು ಕರ್ಪೂರ
ದೀಪ ಧೂಪ ಎಲ್ಲವನ್ನು ಹಚ್ಚಿ ಗಂಧ ಊದುಬತ್ತಿಯನ್ನು ಹಚ್ಚಿ ಪೂಜೆ ಮಾಡಿಕೊಂಡ್ರೆ ಸಾಕು. ಅದಾದ ನಂತರ ಇನ್ನು 9 ದಿನಗಳ ಕೊನೆ 9ನೇ ದಿನದ ತನಕನೂ ಸಹ ನಾವು ಜಸ್ಟ್ ದೀಪ ಹಚ್ಕೊಂಡು ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆದರೆ ಹೊಸ್ಲು ಪೂಜೆ ಅಂತೂ ದಿನ ಮಾಡಬೇಕು. ಮತ್ತು ಹಣ್ಣು ಕಾಯಿ ಇಡ್ತಕ್ಕಂಥದ್ದೆಲ್ಲ ಏನೂ ಇರಲ್ಲ. ಇವತ್ತೊಂದೇ ದಿನ ಸಾಕಾಗುತ್ತೆ. ದಿನ ದೀಪ ಹಚ್ಚಿ ಹೊಸ್ಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ದೀಪ ಹಚ್ಚಿದ್ರೆ ಸಾಕಾಗುತ್ತೆ. ಹಾಗೆಯೇ ಕರ್ಪೂರವನ್ನು ಬೆಳಗಿ ಗಂಧದ ಕಡ್ಡಿಯನ್ನು ಅಥವಾ ಏನು ಧೂಪ ದೀಪ ಏನನ್ನು ಹಾಕ್ತಿರೋ ಅದು ಅಷ್ಟನ್ನೇ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಮುಗಿಸಿ ಅದಾದ ನಂತರ ನಾನಿಲ್ಲಿ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಪೀಠವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಕಡೆ ಘಟಸ್ಥಾಪನೆ ಅನ್ನೋದು ಕೂಡ ಇರುತ್ತೆ. ಅವರವರ ಸಂಪ್ರದಾಯಗಳು ಯಾವ ರೀತಿ ಇರುತ್ತೋ ಆ ರೀತಿಯಾಗಿ ಪೂಜೆ ಮಾಡ್ತಾರೆ. ಆದರೆ ನಾನಿಲ್ಲಿ ಸಂಕಲ್ಪ ಇರೋದ್ರಿಂದ ನಾನು ದೀಪ ಹಚ್ತೀನಿ ಅಂತೇಳಿ ಸಂಕಲ್ಪ ಇರೋದ್ರಿಂದ ನಾನು ಈ ದೀಪವನ್ನು ಹಚ್ತಾ ಇದ್ದೀನಿ. ಅಖಂಡ ಜ್ಯೋತಿಯನ್ನು ಬೆಳಗ್ತಾ ಇದ್ದೀನಿ. ನಾವು ಯಾವುದೇ ಒಂದು ರೂಪದಲ್ಲೂ ಸಹ ತಾಯಿಯನ್ನು ನೆನೆಸ್ಕೊಂಡು ನಾವು ಪೂಜೆಯನ್ನು ಮಾಡ್ಬೋದು. ಘಟಸ್ಥಾಪನೆ ಮತ್ತೊಂದು ಕಳಶವನ್ನು ಇಟ್ಟು ಘಟಸ್ಥಾಪನೆಯನ್ನು ಮಾಡಿಸಬೇಕಾದ್ರೂ ಪೂಜೆ ಮಾಡ್ಬೋದು. ಅಥವಾ ಇಲ್ಲಿ ಜ್ಯೋತಿ ರೂಪದಲ್ಲೇ ತಾಯಿ ಇದ್ದಾರೆ ಅಂತ ಹೇಳ್ಕೊಂಡು ಸಹ ನಾವು ಪೂಜೆಯನ್ನು ಮಾಡ್ಬೋದು. ದೀಪ ಇಡೋದಕ್ಕೆ ಮೊದಲೇ ಅಲ್ಲಿ ಪೀಠದಲ್ಲಿ ನಾನು ಸ್ವಲ್ಪ ಅರಿಶಿನವನ್ನು ಹಚ್ಚಿ ಅದಾದ ನಂತರ ನಾನು ಒಂದು ಅಷ್ಟದಳ ಪದ್ಮವನ್ನು ಬಿಟ್ಟು ಅದಾದ ನಂತರ ಇದ್ರ ಮೇಲೆ ದೀಪವನ್ನು ಹಚ್ತೀನಿ. ಮತ್ತು ಇನ್ನೊಂದು ಮಿತ್ ಏನಂತ ಹೇಳಿದ್ರೆ, ಕೆಲವೊಬ್ಬರು ದೀಪ ಹಚ್ಚಿದ ನಂತರ ದೀಪ ಹಾರೋಗ್ಬಿಟ್ರೆ ಏನೋ ಒಂದು ತೊಂದರೆ, ಏನೋ ಹಾಗೆ ಹೀಗೆ ಅಂತೆಲ್ಲ ಇಲ್ದಿರೋದೆಲ್ಲ ಏನೋ ಒಂದು ಪಾಸಿಟಿವ್ ವೈಬ್ಗೋಸ್ಕರ ನಾವು ಈ ಒಂದು ಆಧ್ಯಾತ್ಮಿಕವಾಗಿ ಏನೋ ಒಂದು ಒಳ್ಳೇದಾಗಲಿ, ಒಂದು ಸಕಾರಾತ್ಮಕತೆ ನಮಗೆ ಸಿಗಲಿ, ಮನೆಯಲ್ಲೆಲ್ಲ ಒಂದು ಸಕಾರಾತ್ಮಕತೆ ಇರಲಿ ಅಂತೇಳಿ ಮಾಡ್ತೀವಿ. ಆದರೆ ಏನೋ ಮಾಡೋಕ್ಕೋಗಿ ಏನೋ ಒಂದು ದೊಡ್ಡದು ಮಾಡಿಕೊಂಡು ದೀಪ ಹಾರೋದ್ರೆ ಹೀಗಾಯಿತು ಹಾಗಾಯಿತು ಅಂತೆಲ್ಲ ಟೆನ್ಷನ್ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ತಲೆನೋವಾಗಿ ಮಾಡ್ಕೊಳ್ತಾರೆ. ಹಾಗೇನಿಲ್ಲ. ಅದು ಪ್ರಕೃತಿ ಸಹಜವಾಗಿ ಏನಾದರೂ ಸ್ವಲ್ಪ ಗಾಳಿ ಆಯಿತು ಅಂದರೆ ಆರೋಗೋ ಅಂಥ ಸಾಧ್ಯತೆ ಇರುತ್ತೆ. ಅಥವಾ ಮಕ್ಕಳಿರೋ ಅಂಥ ಮನೆಗಳಲ್ಲಿ ಗೊತ್ತೇ ಇರುತ್ತೆ ಏನಾದರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಏನೂ ಸಹ ತೊಂದರೆ ಇಲ್ಲ. ಮತ್ತೊಮ್ಮೆ ದೀಪವನ್ನು ಹಚ್ಚಿ ಉದ್ದೇಶಪೂರ್ವಕವಾಗಿ ಆರಿಸ್ತಕ್ಕಂಥದ್ದು ಅದು. ಮತ್ತು ಆರಿದ್ರೆ ಎಷ್ಟು ಸಲ ಆದ್ರೂ ಹಚ್ಬೋದು ಅಂತೇಳಿ ಬೇಕು ಅಂತೇಳಿ ಮಾಡ್ತಕ್ಕಂಥದ್ದೆಲ್ಲ ಬೇಡ. ಅಕಸ್ಮಾತ್ ಜಸ್ಟ್ ಏನಾದರೂ ಆದರೆ ಅದರಿಂದ ಏನೂ ಸಹ ತೊಂದರೆ ಇಲ್ಲ. ಇದರಿಂದ 9 ದಿನಗಳ ಕಾಲನೂ ಸಹ ಉರಿಯೋ ಥರ ನೋಡಿಕೊಂಡ್ರೆ ಸಾಕು. ಅಲ್ಲಿನೇ ನೋಡಿಕೊಂಡ್ರೆ ಸಾಕು. ಇಲ್ಲಿ ನಾನು ದೀಪಕ್ಕೆ ಅಕ್ಕಿಯನ್ನು ಹಾಕಿ ಒಂದು 5 ಮುಷ್ಟಿಯಷ್ಟು ಅಕ್ಕಿಯನ್ನು ನಾನು ಹಾಕ್ತೀನಿ. ದೀಪವನ್ನು ಇಟ್ಟು ತುಪ್ಪದ ದೀಪ ಹಚ್ತೀನಿ ಅಂತೇಳೋರು ತುಪ್ಪದ ದೀಪ ಹಚ್ಬೋದು. ಅಥವಾ ಈ ಎಣ್ಣೆಗೆನೆ ತುಪ್ಪ ಅದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಟ್ಟಿಗೆ ಹಚ್ಬೋದು. ನಾನಿಲ್ಲಿ ದೀಪದ ಆಯಿಲನ್ನೇ ಹಚ್ತಾ ಇದ್ದೀನಿ. ಹಾಗೆ ಅದರೊಳಗಡೆ ಒಂದು 6 ಲವಂಗವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ತುಂಡಷ್ಟು ಪಚ್ಚಕರ್ಪೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ದೇವಿಗೆ ಪ್ರಿಯ ಅಂತೇಳಿ ಹಸಿರು ಕುಂಕುಮ ಇರುತ್ತಲ್ಲ ಅದನ್ನು ಸಹ ನಾನು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಹಾಗೆ ದೀಪದೊಳಗಡೆನೂ ಸಹ ಹಾಕ್ತಾ ಇದ್ದೀನಿ. ಅದು ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಅದನ್ನು ಸಹ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ದೀಪಗಳಿಗೆಲ್ಲ ಸ್ವಲ್ಪ ನಾನು ಜಾವತ್ ಪೌಡ್ರನ್ನು ಸಹ ಯೂಸ್ ಮಾಡ್ತೀನಿ. ಬೇಕಂತ ಹೇಳಿದ್ರೆ ನೀವು ದೀಪದ ಆಯಿಲ್ ಇರುತ್ತಲ್ಲ ಅದರೊಳಗಡೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಹಾಕಿದ್ರೆ ಫ್ರೆಶ್ ಆಗಿರುತ್ತೆ. ಆಯಿಲ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಅದು 1 ದಿನ 2 ದಿನ ಇರುತ್ತೆ ಅಷ್ಟೇ, ಮತ್ತೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಡೈರೆಕ್ಟಾಗಿ ಈ ರೀತಿಯಾಗೇ ಮಿಕ್ಸ್ ಮಾಡ್ಕೊಳ್ತೀನಿ. ಇದೆಲ್ಲವನ್ನು ರೆಡಿ ಆದ ನಂತರನೇ ಅದಕ್ಕೆ ಇವತ್ತು ಬಿಳಿ ವೈಟ್ ಅಂತೇಳಿ ಥೀಮ್ ಅಂತೇಳಿ ನಾನು ಕೆಲವೊಂದು ವೈಟ್ ಹೂಗಳಿತ್ತು ಸಿಕ್ಕಿತ್ತು. ಹಾಗಾಗಿ ಅದನ್ನೇ ಮುಡಿಸ್ತಾ ಇದ್ದೀನಿ. ಇದ್ದರೆ ಅದೇನೇ ದೇವ್ರಿಗೆ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ರ ಯಾವ ಹೂಗಳಿದೆ ಅದನ್ನು ಹಾಕಿ ಗೆಜ್ಜೆ ಬತ್ತಿಯನ್ನು ಹಾಕ್ತಾ ಇದ್ದೀನಿ. ಏನು ಸಾಧ್ಯನೋ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ಮಡಿಯಿಂದ ಸ್ವಲ್ಪ ಪೂಜೆಯನ್ನು ಮಾಡ್ಕೊಳ್ಳಿ ಅಷ್ಟೇ. ಹಿಂಗೆ ಹಂಗೆ ಅಂತೆಲ್ಲ ಏನೂ ಇಲ್ಲ. ಇವಾಗ ದೀಪವನ್ನು ನಾನು ಹಚ್ತಾ ಇದ್ದೀನಿ. ಹಾಗೆ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿಯ ಒಂದು ಪೂಜೆಯನ್ನು ಮಾಡ್ತೀವಿ. ಚಾಮುಂಡೇಶ್ವರಿಯ ಮೊದಲನೇ ಅವತಾರ ಶೈಲಪುತ್ರಿ ಅಂತೇಳಿ. ಶೈಲಪುತ್ರಿಗೆ ಬಿಳಿ ಬಣ್ಣ ಇಷ್ಟ ಅಂತಲೂ ಸಹ ನಾವು ಆ ಒಂದು ಥೀಮನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಈ ಬಿಳಿ ಬಣ್ಣ ಏನಕ್ಕೆ ಅಂತ ಹೇಳಿದ್ರೆ ಅದೊಂದು ಶುದ್ಧತೆಯ ಸಂಕೇತ. ಹಾಗೆ ಈ ಶೈಲಪುತ್ರಿಯ ಒಂದು ಪೂಜೆ ಏನಕ್ಕಪ್ಪ ಅಂತ ಹೇಳಿದ್ರೆ ಒಂದು ಹೊಸ ಆರಂಭಕ್ಕಾಗಿ, ಒಂದು ಶುದ್ಧತೆಗಾಗಿ ನಾವೇನು ಮಾಡ್ತೀವಿ, ಶೈಲಪುತ್ರಿಯ ಪೂಜೆಯನ್ನು ಮಾಡ್ತೀವಿ. ಶೈಲಪುತ್ರಿ ಅಂತ ಹೇಳಿದ್ರೆ ಪರ್ವತ ರಾಜನ ಮಗಳು ಅಥವಾ ಹಿಮಾಲಯದ ಮಗಳು ಅಂತೇಳಿ. ಸತೀದೇವಿ ಶಿವನನ್ನು ಸೇರೋದಿಕ್ಕೆ ಅಂತೇಳಿ, ಮದುವೆ ಆಗೋದಿಕ್ಕೆ ಅಂತೇಳಿ
ಶೈಲಪುತ್ರಿಯಾಗಿ ಪರ್ವತ ರಾಜನಾಗಿ ಜನಿಸಿ ಸತಿಯಾಗಿ ಸೇರಿದ್ಲು ಅನ್ನೋ ಒಂದು ವಾಡಿಕೆ ಸಹ ಇದೆ. ನಾವು ಲಲಿತ ಸಹಸ್ರನಾಮ ಬೇಕಾದರೂ ಹೇಳ್ಬೋದು, ಅಥವಾ ಶ್ರೀಚಕ್ರ ಯಂತ್ರ ಏನಾದರೂ ಇದ್ದರೆ ಅದಕ್ಕೆ ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು. ಸೌಂದರ್ಯ ಲಹರಿ ಬೇಕಂದ್ರೂ ಓದ್ಬೋದು. ದುರ್ಗ ಸಪ್ತಸತಿಯನ್ನು ಸಹ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೇವಿ ಮಹಾತ್ಮೆಯನ್ನು ಸಹ ನಾವು 9 ದಿನಗಳ ಕಾಲ ನಮಗೆ ಏನು ಸಾಧ್ಯ ಅನ್ನೋದು ಓದ್ಬೋದು. ಓದೋಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾವು ಮೊಬೈಲಲ್ಲಿ ಹಾಕಿ ಕೇಳಿಸ್ಕೊಂಡ್ರೂ ಸಹ ನಡೆಯುತ್ತೆ. ನಮಗೆ ಹೇಗೆ ಸಾಧ್ಯನೋ ಹಾಗೆ ಮಾಡ್ಬೋದು. ಹಾಗೆ ದೇವಿ ನಂದಿಯ ಮೇಲೆ ಕೂತ್ಕೊಂಡು ಬರ್ತಾರೆ ಅನ್ನೋದು ಒಂದು ಶೈಲಪುತ್ರಿಯ ಒಂದು ರೂಪ. ಆ ರೀತಿಯಾಗಿ ಅಂತ ಅದೇ ಬಿಳಿ ಒಂದು ನಂದಿ, ಹಾಗೆ ಬಿಳಿ ಸೀರೆಯನ್ನು ದೇವಿ ಉಟ್ಕೊಂಡಿರ್ತಾರೆ ಅಂತೇಳಿ. ಆ ಒಂದು ನಂದಿ ಧರ್ಮದ ಸಂಕೇತ ಅಂತೇಳಿ. ನಾವು ಏನೇ ಒಂದನ್ನು ಪಡ್ಕೊಳ್ತೀವಿ ಅಂತಂದ್ರೂ ಸಹ ಧರ್ಮ ಮಾರ್ಗವಾಗಿ ನಾವು ಪಡ್ಕೋಬೇಕು. ಧರ್ಮ ಮಾರ್ಗವಾಗಿ ಪಡ್ಕೊಂಡದ್ದು ನಮಗೆ ಕೊನೆ ತನಕನೂ ಉಳಿಯುತ್ತೆ ಅನ್ನೋ ಒಂದು ಸಂಕೇತಕ್ಕೋಸ್ಕರ ನಾವೇನು ಮಾಡ್ತಕ್ಕಂಥದ್ದು, ಮೊದಲನೇ ನವರಾತ್ರಿಯಲ್ಲಿ ಮೊದಲನೇ ದಿನವನ್ನು ಶೈಲಪುತ್ರಿಯಾಗಿ ಆ ಒಂದು ಬಿಳಿ ಬಣ್ಣದ ಥೀಮಲ್ಲಿ, ಅಂದರೆ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಹೂಗಳನ್ನು ಮುಡಿಸ್ಕೊಳ್ಳೋದು, ನಾವು ಮುಡಿಸ್ಕೊಳ್ಳೋದು ಅಥವಾ ದೇವ್ರಿಗೆ ಹಾಕೋದು, ಈ ರೀತಿಯಾಗಿ ಎಲ್ಲ ಮಾಡೋದ್ರಿಂದ ನಮ್ಮಲ್ಲೂ ಸಹ ಅದೊಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡಿರ್ತಕ್ಕಂಥದ್ದು, ಇದೇ ರೀತಿಯಾದಂಥ ಒಂದು ಬಣ್ಣವನ್ನು ಹಾಕ್ಕೊಳ್ಳಿ ಅಂತ ಹೇಳಿರೋದು. ಹಾಕ್ಕೊಳ್ಳೇಬೇಕು, ಹಿಂಗೆ ಬೇಕಾ ಹಾಗೆ ಬೇಕಂತೆಲ್ಲ ಏನೂ ಇಲ್ಲ. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ. ನಾಳೆಯಿಂದ ನಾರ್ಮಲ್ಲಾಗಿ ಪ್ರಸಾದ ನೈವೇದ್ಯ ಏನು ಎಡೆ ಇದೆ ಅದಿಟ್ಟು ಪೂಜೆ ಮಾಡ್ಕೊಳ್ಳಿ. ನಾಳೆಯಿಂದ ಮತ್ತೆ ಏನು ಕಲರ್ ಇದೆ ಅದೇ ಕಲರ್ ಥೀಮಲ್ಲಿ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ. ಆದರೆ ದೀಪವನ್ನು ಸ್ವಲ್ಪ ಹಾರ್ದಿರೋ ಥರ ನೋಡಿಕೊಂಡ್ರೆ ಆಯಿತು. ನಿಮಗೆ ಥೀಮಲ್ಲಿ ಮಾಡೋಕ್ಕಾಗಿಲ್ಲ, ಜಸ್ಟ್ ನಾವು ಪೂಜೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಯಾವ ರೀತಿಯಾಗಿ ತೃಪ್ತಿ ಆಗುತ್ತೋ ಆ ರೀತಿಯಾಗಿ ತೃಪ್ತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ. ನಾನು ಎಲ್ಲ ಪೂಜೆ ಆದ ನಂತರ ಇಲ್ಲಿ ಲಲಿತ ಸಹಸ್ರನಾಮವನ್ನು ಓದ್ತಾ ಇದ್ದೀನಿ. ಓದೋದಕ್ಕೆ ಬಂದರೆ ಓದ್ಕೊಳ್ಳಿ, ಓದೋದಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಂಡ್ರು ಸಾಕಾಗುತ್ತೆ. ಎಲ್ಲರ ಹತ್ರನೂ ಆಲ್ರೆಡಿ ಮೊಬೈಲ್ ಇದ್ದೇ ಇರುತ್ತೆ. ಯಾವುದ್ರಲ್ಲಾದ್ರೂ ಸಹ ಹಾಕ್ಕೊಂಡು ಕೇಳಿಸ್ಕೊಂಡು ಅಷ್ಟೊತ್ತು ದೇವಿ ಮುಂದೆ ಕೂತಿದ್ದು ನಂತರ ಬೆಳಗ್ಗೆಯಿಂದನೂ ಉಪವಾಸವನ್ನು ಇರ್ತಿರಲ್ವ, ಉಪವಾಸ ಬಿಟ್ಟರೆ ಆಯಿತು. ಉಪವಾಸ ಇರ್ತಕ್ಕಂಥವ್ರು ಉಪವಾಸವನ್ನು ಬಿಡಿ. ಹಣ್ಣನ್ನು ತಿನ್ಕೊಂಡು ಉಪವಾಸ ಮಾಡೋರು ಇರ್ತಾರೆ, ಮಾಡಿ. ಅಥವಾ ನೀರನ್ನೇ ಕುಡಿದು 9 ದಿನಗಳ ತನಕ ಇರೋರು ಇರ್ತಾರೆ. ನೀವು ಯಾವ ರೀತಿ ಸಂಕಲ್ಪವನ್ನು ಮಾಡ್ಕೊಂಡಿದ್ದೀರೋ, ಸಂಕಲ್ಪ ಮಾಡ್ಕೊಳ್ಳೋದು ದೃಢತೆಗೋಸ್ಕರ ಅಷ್ಟೇ. ನಾವು ಏನನ್ನು ಬೇಡ್ಕೊಳ್ತಿದ್ದೀವಿ ಅದು ದೇವರಲ್ಲಿ, ಅದು ನಮ್ಮ ಮನಸ್ಸಿನಲ್ಲೂ ಸಹ ದೃಢ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಸಂಕಲ್ಪವನ್ನು ಮಾಡ್ಕೊಳ್ತೀನಿ. ಮೊದಲನೇ ದಿನದ ಪೂಜೆಯನ್ನು ನಾನು ಈ ರೀತಿಯಾಗಿ ಮಾಡಿಕೊಂಡೆ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ.